ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿಮಗೇನಾದರೂ ಹುಡುಗಿ ಬೇಕಾಗಿದ್ದರೆ ಅಥವಾ ಆಂಟಿ ಏನಾದರೂ ಬೇಕಾ, ಬನ್ನಿ ಗೆಳೆಯರಿ, ಎಂಥವ್ರು ಬೇಕು ಅಂಥವ್ರ ಜೊತೆ ಸಂಬಂಧನ ನಾವು ಬೆಳೆಸ್ಬಿಟ್ಟು ಕೊಡ್ತೇವೆ. ಇವರ ಹೆಸರು ಮಮತಾ ಪುತ್ತೂರಿ ಅಂತ. ಪುತ್ತೂರಿನಲ್ಲಿ ವಾಸವಾಗಿರ್ತಕ್ಕಂಥ 28ರ ವಯಸ್ಸಿನವರು. ನೋಡಿ ಅವರ ಫೋಟೋನ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಈ ಒಂದು ಡ್ರೆಸ್ನಲ್ಲಿ ಏನು ಸಖತ್ತಾಗಿ ಕಾಣಿಸ್ತಾರೆ ಅಂದರೆ ಗುರು, ಏನು ಹೇಳಬಾರ್ದು ಬಿಡಿ. ಪ್ರಸ್ತುತ ಮೊದಲಿಗೆ ವಿವಾಹ ಆಗಿಬಿಟ್ಟು ಇವಾಗ ನಿಂತಿದೆ. ಅಂದರೆ ಕೆಲವೊಂದಿಷ್ಟು ಅವಸರ, ಮನೆಯವರ ಒಂದು ಜವಾಬ್ದಾರಿ ಮತ್ತು ನನ್ನ ಒಂದು ಒತ್ತಡದಿಂದ ಆಗಿರ್ತಕ್ಕಂತಹ ಒಂದು ಸಮಸ್ಯೆ, ಅದು ನಾನು ಮುಂದೆ ಹೇಳ್ತೇನೆ. ಮತ್ತೊಮ್ಮೆ ವಿವಾಹ ಆಗೋದಕ್ಕೆ ತಯಾರಿ ಕೂಡ ಮಾಡ್ತಕ್ಕಂಥದ್ದು. ಜಾತಕ ಸ್ಪಷ್ಟ ಜಾತಕ ಮತ್ತು ಸ್ಫಟಿಕವಾಗಿರ್ತಕ್ಕಂಥ ಉತ್ತಮ ಜಾತಕ ಇವ್ರದ್ದಾಗಿದೆ ಸ್ನೇಹಿತರೆ. ಹಾತೊರೆತಿರ್ತಕ್ಕಂಥ ಜೀವನಕ್ಕೆ ಖುಷಿ ಕೊಡುವಂತಹ ಒಬ್ಬ ಹುಡುಗ ಬೇಕು. ವಾವ್, ಎಂತೆಂಥ ಮಾತು ನೋಡಿ ಸ್ನೇಹಿತರೆ. ಹಾತೊರೆತಿರ್ತಕ್ಕಂಥ ಜೀವನಕ್ಕೆ ಖುಷಿ ಕೊಟ್ಟು ನನ್ನ ಬಹಳ ದೀಪ ಹಚ್ಚುವಂತಹ ಒಬ್ಬ ಮುದ್ದಾಗಿರ್ತಕ್ಕಂಥ ಹುಡುಗ ಇದ್ದರೆ ತಿಳಿಸಿ ಸರ್ ಅಂತ ಮಮತಾ ಅವರು ಹೇಳಿರೋದು. ಯಾವ ರೀತಿ ಹುಡುಗನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಇವರು, ಅದು ಮೇನ್ ಇಂಪಾರ್ಟೆಂಟು. ಅವರು ಹೇಳಿರೋದು ಹುಡುಗ ಬಂದ್ಬಿಟ್ಟು ಸ್ಪಷ್ಟವಾಗಿ ಮಾತಾಡಬೇಕು, ಏನು ಸಹಜ ಅವನಲ್ಲಿ ಸಮಸ್ಯೆ ಇರಬಾರ್ದು. ಸಹಜ ಸಮಸ್ಯೆ ಅಂತಂದರೆ ಏನಾದರೂ ಮಾತನಾಡುವುದರ ಬಗ್ಗೆ ಆಗಿರಲಿ ಅಥವಾ ಇನ್ನಿತರ ಸಮಸ್ಯೆ ಆಗಿರಲಿ ಅವನ ಹತ್ರ ಇರಬಾರ್ದು. ಜೊತೆಗೆ ದುಡ್ಡಿನ ದಾಹ ಇರಬಾರ್ದು, ಅದರಂತೆ ಕಾಮ ಸ್ವಲ್ಪ ಇದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳಿರೋದು. ಅವರಿಗೆ ಗೆಳೆಯರ ಬಳಗ ಜಾಸ್ತಿ ಇರಬೇಕು. ಯಾಕಂದರೆ ನನ್ನ ಒಂದು ಮದುವೆ ಸಮಾರಂಭದಲ್ಲಿ ಓಡಾಡ್ತಕ್ಕಂಥವರು ಈ ಒಂದು ಗೆಳೆಯರೇ. ಹಾಗಾಗಿ ಗೆಳೆಯರ ಬಳಗ ಜಾಸ್ತಿ ಇರಬೇಕು. ಜೊತೆಗೆ ನನ್ನ ಒಂದು ಕೊನೆಯ ತನಕ ಎಂದಿಗೂ ಕೂಡ ಜಗಳ ಅಂತ ಆಡಬಾರ್ದು, ಸುಖಕರ ಜೀವನ ಕೊಟ್ಟರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಮದುವೆ ಆದ ನಂತರ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಇವರ ಒಂದು ಆಸೆ. ಆ್ಯಂಡ್ ಆಸೆ ಬಿಡಿ, ಇವಾಗ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಪಾಯಿಂಟ್ ಆಗುತ್ತೆ ಅಲ್ವಾ. ಸೊ ಅದು ಪಾಯಿಂಟ್ನ ನಾನು ಹೇಳ್ತೇನೆ. ಮೊದಲನೇದಾಗಿ ಹುಡುಗ ಬಂದುಬಿಟ್ಟು ಟೀ ಶರ್ಟು ಪ್ಯಾಂಟು ಕಂಪಲ್ಸರಿ ಹಾಕ್ಕೊಳ್ಬೇಕು. ಶರ್ಟು ಯಾವಾಗಲಾದರೂ ಒಂದು ಸಲ ಹಾಕ್ಕೊಳ್ಬೇಕು. ಹೈಟಲ್ಲಿ ಕಡಿಮೆ ಇರಲಿ ಪರವಾಗಿಲ್ಲ, ಬಟ್ ಮನಸ್ಸಿನಿಂದ ತುಂಬ ಚೆಂದ ಇರಬೇಕು ಅಂತ ಹೇಳಿದ್ದಾರೆ. ವೈಟು ಬ್ಲ್ಯಾಕು ಐ ಡೋಂಟ್ ಲೈಕ್ ಇಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ರಿ ಬಂದುಬಿಟ್ಟು ಸ್ಪೋರ್ಟ್ಸಲ್ಲಿ ವ್ಯಕ್ತಿ ಓಡಾಡಬೇಕು, ಸುತ್ತಾಡಬೇಕು, ಹೊಟ್ಟೆ ಅಂತ ಬಿಟ್ಕೊಂಡಿರಬಾರ್ದು, ಹೇರು ಅಂತ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಇವರ ಕುಟುಂಬದ ವಿವರಣೆ, ಆಸ್ತಿ ವಿವರಣೆ, ಇವ್ರ ಜೊತೆ ಸ್ವಲ್ಪ ಆಸ್ತಿ, ಕಾರು, ಬೈಕು ಇದೆ ಅಂತೆ, ನೋಡ್ಕೊಂಡು ಬರೋಣ. ಆ್ಯಂಡ್ ಸ್ನೇಹಿತರೆ, ಬೇಗ ನಿಮ್ಮ ಅನಿಸಿಕೆಗಳನ್ನು Sri9591gmail.com ಅಥವಾ ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಖುದ್ದಾಗಿ ಅದು ಗ್ರೂಪ್ಗೆ ಹೋಗುತ್ತೆ ಸ್ನೇಹಿತರೆ. ಇವಾಗ ನೀವು Sri@gmail.com ಮೇಲಲ್ಲಿ ಕಳಿಸಿದ್ರೆ ಪ್ರಸ್ತುತ ಅದು ಅವರಲ್ಲಿ ಒಂದು ಗ್ರೂಪ್ ಇದೆ. ಓಕೆನಾ. ಸೊ ಮ್ಯಾರೇಜ್ ಆಗದೇ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಗ್ರೂಪಲ್ಲಿ ಅದು ಆ್ಯಡ್ ಆಗುತ್ತೆ. ತದನಂತರ ಅಲ್ಲಿ ಯಾರಾದರೂ ನಿಮ್ಮ ಒಂದು ಪ್ರೊಫೈಲ್ನ ಅಥವಾ ನೀವು ಕಳಿಸಿರ್ತಕ್ಕಂಥ ಡೀಟೇಲ್ಸ್ನ ಇಷ್ಟಪಟ್ಟು ನೋಡುವಂತಹವ್ರು ಯಾರಾದರೂ ಇದ್ದರೆ ಅವರು ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಸುಮಾರು ಜನ ಕಳಿಸ್ತಾ ಹೋಗಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನೀವು ಕೂಡ ಲಕ್ ಬೈ ಚಾನ್ಸು. ಇದು ಲಾಟ್ರಿ ಟಿಕೆಟ್ ಇದ್ದಾಗೆ. ಲಾಟ್ರಿ ಟಿಕೆಟ್ ಹರಿಯೋದಷ್ಟೇ ನಮ್ಮ ಕೆಲಸ. ಅದು ನಮಗೆ ಯಾವಾಗ ಹತ್ತುತ್ತೋ ಹೇಳೋಕ್ಕೆ ಬರಲ್ಲ. ಇವಾಗಲೂ ನಾಳೆನೋ ಒಂದು ತಿಂಗಳು ಒಂದು ವರ್ಷನೋ ಹೇಳೋಕ್ಕೆ ಬರಲ್ಲ. ಒಟ್ಟಿನಲ್ಲಿ ಹತ್ತೋದಂತರೂ ಫಿಕ್ಸು. ಸೊ ಈಸಿಯಾಗಿ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ತಿಳಿಸಿ. ಆ್ಯಂಡ್ ಇವ್ರ ಹತ್ರ ಇರ್ತಕ್ಕಂತಹ ಒಂದು ಕಾರು ನೋಡ್ಕೊಳ್ಳಿ. ಈ ಒಂದು ಕಾರು SIV 200 ಕಾರ್ ಆಗಿರುತ್ತೆ. ಇದು ಒಳ್ಳೆಯ ಲಕ್ಸುರಿಯಸ್ ಆ್ಯಂಡ್ 3 ಡಿಫ್ರೆನ್ಸ್ ವೇರಿಯಂಟಲ್ಲಿ ರೆಡಿಯಾಗಿರ್ತಕ್ಕಂಥ ಕಾರು ನೋಡ್ಕೊಳ್ಳಿ ಸ್ನೇಹಿತರೆ. ಅವ್ರ ಹತ್ರ ಇದೆ ಅಂತ ಹೇಳಿದ್ದಾರೆ. ಸೊ ಕಾರು ಇಟ್ಕೊಂಡು ಓಡಾಡುವಂತಹ ಒಂದು ಆಸ್ತಿಯ ಒಡತಿ ಆಗಿದ್ದರೂ ಕೂಡ ಮದುವೆ ಅರ್ಧದಲ್ಲೇ ನಿಂತಿದೆ ಅಂತಂದರೆ ಏನಿದು ಪ್ರಾಬ್ಲಮ್ ಗುರು? ಏನಿಲ್ಲ, ಮನೆಯವರ ಒಂದು ಒತ್ತಡ ಇತ್ತು ಸ್ನೇಹಿತರೆ. ಹುಡುಗ ಬೇರೆಯವ್ರ ಕಡೆ ಒಂದು ಕಮಿಟೆಡ್ ಆಗಿದ್ದ. ಸೊ ಮಧ್ಯೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅವನು ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದ. ತದನಂತರ ಸ್ವಲ್ಪ ಜಗಳ ಆಗುತ್ತೆ ಇವಂದು ಅವರ ಮನೆಯವ್ರದ್ದು. ಹಾಗಾಗಿ ಅವನು ಮಧ್ಯದಲ್ಲೇ ಬಿಟ್ಬಿಟ್ಟು ಹೋಗ್ತಾನೆ. ಸೊ ಇವ್ರ ಹೆಣ್ಮಗಳು ಇನ್ನೂ ಕೂಡ ಮದುವೆದಲ್ಲಿ ಸಮಾರಂಭದಲ್ಲಿ ಬಿಟ್ಬಿಟ್ಟು ಹೋಗಿಲ್ಲ. ಮದುವೆ ಡೇಟ್ ಇನ್ನೂ ಫಿಕ್ಸ್ ಆಗಬೇಕು ಅಂತ ಸಂದರ್ಭದಲ್ಲಿ ಬಿಟ್ಬಿಟ್ಟು ಹೋಗಿದ್ದಾನೆ. ಇದು ಸಮಸ್ಯೆ ಆಗಿ ಇವಾಗ ಮತ್ತೊಂದು ಮದುವೆ ಆಗೋದಕ್ಕೆ ಅವರು ತಯಾರಿ ಮಾಡಿಕೊಂಡಿದ್ದಾರೆ. ಬಿಡ್ರಿ ಪರವಾಗಿಲ್ಲ, ಮನಸ್ಸಿದ್ರೆ ಏನು ಅಂತ 100 ಮದುವೆ ಆಗ್ಬೋದು. ದೇಹಕ್ಕೆ ಒಂದು ಮದುವೆ ಆಗೋದು ಬೇಡ, ಮನಸ್ಸಿನಿಂದ ಮದುವೆ ಆದರೆ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ಕಾರಿನ ಒಳಗಿನ ಒಂದು ಮಾಡಲ್ಸ್ಗಳು ಮತ್ತು ಸಿಸ್ಟಮ್ಗಳನ್ನು ತೋರಿಸ್ತಿದ್ದೀನಿ. ಇದು TVಯ ಒಂದು ಸ್ಪೇಸು, ಅಂದರೆ ಯಾವುದಾದ್ರೂ ಮೂವಿನ ಹಾಕ್ಕೊಳ್ಬೋದು ಅಥವಾ ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಅಂತ ಏನು ಕರಿತೀವಿ ಎಲ್ಲನೂ ಕೂಡ ಇದರಲ್ಲಿ ಇರುತ್ತೆ. ಇದು AC, ಇದನ್ನು ಕೂಡ AC, ಇದು ಡ್ರೈವರ್ಗೆ.
ಇದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸ್ಟೇರಿಂಗು, ಬಲಕ್ಕೆ ಎಡಕ್ಕೆ ಅಂತ ಹೇಳ್ತಾರಲ್ಲ ಅದು. ಏನು ಚಿಕ್ಕ ಮಕ್ಕಳಿಗೆ ಹೇಳೋ ಥರ ಹೇಳ್ತಿಯಲ್ಲ ಗುರು, ಎಲ್ಲನೂ ಗೊತ್ತಿದೆ, ಮುಚ್ಕೊಂಡು ಅವರ ಡೀಟೇಲ್ಸ್ ಹೇಳುವ ಸಾಕು ಅಂತ ಹೇಳ್ತಿದ್ದೀರ. ಓಕೆ ಗುರು, ಹೇಳಿದ್ದೀನಿ ಡೀಟೇಲ್ಸ್ಗಳನ್ನು. ನೀವು ನಿಮ್ಮ ಅಭಿಪ್ರಾಯವನ್ನು ಅವರಿಗೆ ಕಳಿಸುವಂಥ ವಿಧಾನ ಕೂಡ ಹೇಳಿದ್ದೇನೆ. ಸೊ ಕಮೆಂಟ್ ಬಾಕ್ಸಲ್ಲೂ ಕೂಡ ಕಳಿಸಿ, ಇಲ್ಲಾಂದರೆ ಜಿಮೇಲ್ ಮುಖಾಂತರನಾದರೂ ಕಳಿಸಿ, ಒಟ್ಟಿನಲ್ಲಿ ಕಳಿಸ್ಕೊಡಿ. ಅವರು ಕಾಲ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನೋಡಿ, ಇದು ನನ್ನ ಒಂದು ಕರ್ತವ್ಯ ಆಗಿರುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಹೊಸ ಪ್ರೊಫೈಲ್ಗಳು ಬರ್ತಾ ಹೋಗ್ತವೆ. ನಮಸ್ತೆ, ಟೇಕ್ ಕೇರ್, ಬಾಯ್.